ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಯಾರ್ಯಾರು ಮ್ಯಾನಿಫೆಸ್ಟೇಷನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸರಳವಾದ ಒಂದು ಧ್ಯಾನವನ್ನು ಹೇಳ್ತಾ ಹೋಗ್ತೀನಿ. ಧ್ಯಾನವನ್ನು ಮಾಡ್ತಾ ಮಾಡ್ತಾ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನನ್ನು, ನಿಮ್ಮ ಒಂದು ಇಷ್ಟಾರ್ಥಗಳನ್ನು ನಿಮ್ಮ ದೇವರಿಗೆ ಹೇಳ್ತೀರಾ. ಯಾವ್ಯಾವುದು ಆಲ್ರೆಡಿ ಮ್ಯಾನಿಫೆಸ್ಟೇಷನಲ್ಲಿ ಬರೆದಿರುವಂತಹ ವಿಷಯಗಳು ಆಗಿದೆ ಅದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತೀರಾ. ಈ ರೀತಿ ಮಾಡ್ತಾ ಹೋಗಿ. ಹಾಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾಗುತ್ತೆ. ಆಲ್ರೆಡಿ ನನಗೆ ಸ್ವಂತ ಮನೆ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ಆಲ್ರೆಡಿ ನನ್ನ ಉದ್ಯೋಗದಲ್ಲಿ 5 ಲಕ್ಷ ಅಥವಾ 10 ಲಕ್ಷ ವೇತನ ಇದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಮ್ಮ ಕುಟುಂಬ ತುಂಬ ಚೆನ್ನಾಗಿದೆ, ತುಂಬ ಆರೋಗ್ಯವಾಗಿದೆ, ನಾವೆಲ್ಲರೂ ಕೂಡ ತುಂಬ ಸಂತೋಷ ನೆಮ್ಮದಿಯಿಂದ ಇದ್ದೇವೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಈ ರೀತಿ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾ ನಿಮ್ಮ ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಹೋಗ್ತೀರಾ. ಇದರಿಂದ 100% ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ಹಾಗಿದ್ರೆ ಎಲ್ಲರೂ ಕೂಡ ಬೆನ್ನು ಮತ್ತು ಕತ್ತು ನೇರವಾಗಿಟ್ಕೊಳ್ಳಿ, ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಕೇವಲ ನನ್ನ ಒಂದು ಧ್ವನಿಯ ಮೇಲೆ ಮತ್ತು ಮ್ಯೂಸಿಕ್ನ ಅದರ ಮೇಲೆ ಗಮನ ಇರಲಿ. ಕಣ್ಮುಚ್ಕೊಳ್ಳಿ. ನಿಮ್ಮ ದೇಹ ಮತ್ತು ನಿಮ್ಮ ಮನಸ್ಸನ್ನು ಒಂದೇ ಕಡೆಗೆ ತೆಗೆದುಕೊಂಡು ಬರಬೇಕಂದ್ರೆ 5 ಬಾರಿ ಮೊದಲು ಉಸಿರಾಟವನ್ನು ಮಾಡಬೇಕು. ಈಗ ಇನ್ಹೇಲ್ ಮಾಡಿ ದೀರ್ಘವಾಗಿ, ಎಕ್ಸೇಲ್ ಮಾಡಿ, ಇನ್ಹೇಲ್ ಮಾಡಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಮಾಡ್ತಾ ಬನ್ನಿ. ಇನ್ಹೇಲ್, ಎಕ್ಸೇಲ್, inhale, exhale. ಕಣ್ಗಳು ಮುಚ್ಚಿದ್ದೇ ಇರಲಿ, ಕೇವಲ ನನ್ನ ಮಾತಿನ ಮೇಲೆ ಗಮನ ಇರಲಿ. ಉಸಿರಾಟ ಇನ್ಹೇಲ್ ಮತ್ತು ಎಕ್ಸೇಲನ್ನು ಮಾಡಿದಾಗ ನಿಮ್ಮ ಮನಸ್ಸು, ನಿಮ್ಮ ದೇಹ ಒಂದು ಕಡೆಗೆ ಸ್ಥಾಪಿತವಾಗುತ್ತೆ. ಓಂಕಾರ 3 ಟೈಮ್ಸ್ ಇನ್ಹೇಲ್ ಮಾಡ್ಕೊಳ್ಳಿ. ಇನ್ಹೇಲ್, inhale, ಓಂಕಾರದ ವೈಬ್ರೇಷನ್ಸನ್ನು ಫೀಲ್ ಮಾಡ್ಕೊಳ್ತಾ ಬನ್ನಿ. ಸಂಪೂರ್ಣವಾಗಿ ನಿಮ್ಮ ದೇಹ, ನಿಮ್ಮ ಮನಸ್ಸನ್ನು ಓಂಕಾರದ ಸಕಾರಾತ್ಮಕ ಶಕ್ತಿಗಳು, ವೈಬ್ರೇಷನ್ಸ್ ಅದೆಲ್ಲವನ್ನು ಹರಡಿಕೊಂಡಿದೆ. ಮನಸ್ಸು ಶಾಂತವಾಗ್ತಾ ಇದೆ, ದೇಹ ನಿಧಾನವಾಗಿ ತನ್ನ ಭಾರವನ್ನು ಕಳೆದುಕೊಳ್ತಾ ಇದೆ ಅಂತ ಭಾವಿಸ್ತಾ ಬನ್ನಿ. ಕುಳಿತುಕೊಳ್ಳುವುದರಲ್ಲಿ ಯಾವುದೇ ಒತ್ತಡ ಬೇಡ. ಈಗ ನಿಧಾನವಾಗಿ ನಿಮ್ಮ ಮುಖದ ಭಾಗವನ್ನು ಗಮನಿಸ್ತಾ ಬನ್ನಿ. ಕಣ್ಣು, ನಿಮ್ಮ ಕೆನ್ನೆಯ ಭಾಗ, ಹಣೆಯ ಭಾಗ, ನಿಮ್ಮ ಎಲ್ಲ ಮುಖದ ಭಾಗವನ್ನು ಸರಳಗೊಳಿಸ್ತಾ ಬನ್ನಿ. ಸಂಪೂರ್ಣವಾಗಿ ನಿಮ್ಮ ಮುಖದ ಭಾಗ ಹಗುರವಾಗಿದೆ, ಸರಳವಾಗಿದೆ. ಕೆನ್ನೆಯ ಭಾಗವನ್ನು ಗಂಟಿಕ್ಕಬೇಡಿ. ಮುಖದ ಮೇಲೆ ಮಂದಹಾಸ ಇರಲಿ, ಸದಾ ಮಂದಹಾಸ. ಈಗ ನಿಧಾನವಾಗಿ ನಿಮ್ಮ ಕತ್ತಿನ ಭಾಗವನ್ನು ಗಮನಿಸ್ತಾ ಬನ್ನಿ. ಕತ್ತಿನ ಭಾಗ ಸಂಪೂರ್ಣವಾಗಿ ಹಗುರವಾಗಿದೆ, ನರಗಳೆಲ್ಲ ಸರಳಗೊಂಡಿದೆ. ನಿಧಾನವಾಗಿ ನಿಮ್ಮ ಭುಜದ ಭಾಗವನ್ನು ಗಮನಿಸಿ, ನಮ್ಮ ತೋಳುಗಳನ್ನು ಗಮನಿಸಿ. ಸಂಪೂರ್ಣವಾಗಿ ಹಗುರವಾಗ್ತಾ ಇದೆ.
ನಿಧಾನವಾಗಿ ನಿಮ್ಮ ಚಿನ್ಮುದ್ರೆಯನ್ನು ಗಮನಿಸಿ. ನಿಮ್ಮ ಚಿನ್ಮುದ್ರೆಯಿಂದ ಒಂದು ರೀತಿಯ ಅಗಾಧವಾದ ಶಕ್ತಿ ನಿಮ್ಮ ಕೈಗಳಲ್ಲಿ, ನಿಮ್ಮ ಶರೀರದಲ್ಲಿ ಹರಿತಾ ಇದೆ ಅಂತ ಭಾವಿಸಿ. ಈಗ ನಿಧಾನವಾಗಿ ನಿಮ್ಮ ಎದೆಯ ಭಾಗ ಮತ್ತು ನಿಮ್ಮ ಹೊಟ್ಟೆಯ ಭಾಗ, ಬೆನ್ನಿನ ಭಾಗವನ್ನು ಗಮನಿಸ್ತಾ ಬನ್ನಿ. ಸಂಪೂರ್ಣವಾಗಿ ಸರಳಗೊಂಡಿದೆ, ಹಗುರವಾಗಿದೆ. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ತೊಡೆಯ ಭಾಗದ ಮೇಲೆ, ನಿಮ್ಮ ಮಂಡಿಯ ಭಾಗದ ಮೇಲೆ, ಮೊಳಕಾಲಿನ ಮೇಲೆ ತೆಗೆದುಕೊಂಡು ಬನ್ನಿ. ಸಂಪೂರ್ಣವಾಗಿ ನಿಮ್ಮ ಕಾಲುಗಳು ಹಗುರವಾಗಿದೆ ಅಂತ ಭಾವಿಸಿ. ಇಡೀ ದೇಹ ಸಂಪೂರ್ಣವಾಗಿ ಹಗುರವಾಗಿದೆ, ಭಾರವನ್ನು ಕಳೆದುಕೊಂಡಿದೆ, ಮನಸ್ಸು ಪ್ರಶಾಂತವಾಗಿದೆ. ಈಗ ನಿಧಾನವಾಗಿ ನಿಮ್ಮ ಪಾದವನ್ನು ಗಮನಿಸ್ತಾ ಬನ್ನಿ, ಪಾದದ ಬೆರಳುಗಳನ್ನು ಗಮನಿಸ್ತಾ ಬನ್ನಿ. ಭೂಮಿ ತಾಯಿಯಿಂದ ಒಂದು ಅದ್ಭುತವಾದ, ಒಂದು ಬಿಳಿಯದಾದ ಶಕ್ತಿ ನಿಧಾನವಾಗಿ ನಿಮ್ಮ ಪಾದದ ಮುಖಾಂತರ ನಿಧಾನವಾಗಿ ನಿಮ್ಮ ಕಾಲನ್ನು ಪ್ರವೇಶ ಮಾಡ್ತಾ ಇದೆ ಅಂತ ಭಾವಿಸಿ. ಅದ್ಭುತವಾದ ಒಂದು ಶಕ್ತಿ ಕಾಲಿನಲ್ಲಿ ಸಂಚಾರ ಮಾಡ್ತಾ ಇದೆ. ಅದರ ಜೊತೆಗೆ ನಿಮ್ಮ ಕಾಲಿನಲ್ಲಿರ್ತಕ್ಕಂತಹ ನೋವುಗಳೆಲ್ಲ ಮಾಯವಾಗ್ತಾ ಇದೆ, ಹಾಗೆ ರಕ್ತ ಸಂಚಾರ ಆಗ್ತಾ ಇದೆ, ಹಾಗೆ ಚೈತನ್ಯವನ್ನು ತುಂಬ್ತಾ ಇದೆ ಅಂತ ಭಾವಿಸಿ. ನಿಧಾನವಾಗಿ ಆ ಶಕ್ತಿಯ ಹರಿವು ಮೊಳಕಾಲಿನ ಮುಖಾಂತರ ಮಂಡಿಯ ಭಾಗ ಮತ್ತು ತೊಡೆಯ ಭಾಗವನ್ನು ಪ್ರವೇಶ ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ನೋವನ್ನು ತೆಗೆದುಹಾಕ್ತಾ ಇದೆ. ಎಲ್ಲ ಒಂದು ನೋವನ್ನು ತೆಗೆದುಹಾಕಿ ಶಕ್ತಿಯ ಹರಿವನ್ನು ಜಾಸ್ತಿ ಮಾಡ್ತಾ ಇದೆ, ಹಾಗೆ ರಕ್ತ ಸಂಚಾರವನ್ನು ಮಾಡ್ತಾ ಇದೆ ಅಂತ ಭಾವಿಸ್ತಾ ಬನ್ನಿ. ನಿಮ್ಮ ಕಾಲುಗಳು, ನಿಮ್ಮ ಸ್ನಾಯುಗಳು ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಆ ಶಕ್ತಿಯ ಹರಿವು ಮಂಡಿಯ ಮೂಲಕ ತೊಡೆಯ ಭಾಗವನ್ನು ಪ್ರವೇಶ ಮಾಡಿದೆ. ಆ ಬಿಳಿಯದಾದಂತಹ ಅದ್ಭುತವಾದ ಶಕ್ತಿ, ಆ ತಾಯಿಯಿಂದ ಬಂದಿರತಕ್ಕಂಥ ಶಕ್ತಿ ತೊಡೆಯ ಭಾಗವನ್ನು ಸ್ಟ್ರಾಂಗ್ ಮಾಡ್ತಾ ಇದೆ, ಶಕ್ತಿಭರಿತವಾಗಿ ಮಾಡ್ತಾ ಇದೆ, ರಕ್ತ ಸಂಚಾರ ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ನೋವನ್ನೆಲ್ಲ ತೆಗೆದುಹಾಕಿ ಚೈತನ್ಯವನ್ನು ಕೊಡ್ತಾ ಇದೆ. ಹಾಗೆ ನಿಧಾನವಾಗಿ ತೊಡೆಯ ಭಾಗದಿಂದ ನಿಮ್ಮ ಬೆನ್ನಿನ ಭಾಗವನ್ನು ಪ್ರವೇಶ ಮಾಡ್ತಾ ಇದೆ. ಸಂಪೂರ್ಣವಾಗಿ ಬೆನ್ನಿನ ಭಾಗವನ್ನು ಪ್ರವೇಶ ಮಾಡಿದೆ, ಹೊಟ್ಟೆಯ ಭಾಗವನ್ನು ಪ್ರವೇಶ ಮಾಡಿದೆ. ಸಂಪೂರ್ಣವಾಗಿ ನಿಮ್ಮ ಅಂಗಾಂಗಗಳಲ್ಲಿ ರಕ್ತ ಸಂಚಾರ ಮಾಡ್ತಾ ಇದೆ, ಚೈತನ್ಯವನ್ನು ತುಂಬ್ತಾ ಇದೆ. ನಿಮ್ಮ ಬೆನ್ನಿನಲ್ಲಿರ್ತಕ್ಕಂತಹ ನೋವೆಲ್ಲವನ್ನು ಕೂಡ ಮಾಯ ಮಾಡ್ತಾ ಇದೆ. ಅದೆಲ್ಲವನ್ನು ಗಮನಿಸ್ತಾ ನಿಧಾನವಾಗಿ ನಿಮ್ಮ ಬೆನ್ನಿನ ಮೂಲಕ ಹರಿತಾ ಇರೋ ಅದ್ಭುತವಾದ ಶಕ್ತಿ ನಿಮ್ಮ ಭುಜವನ್ನು ಪ್ರವೇಶ ಮಾಡ್ತಾ ಇದೆ ಅಂತ ಭಾವಿಸಿ. ಭುಜವನ್ನು ಹಾಗೂ ಭುಜದಿಂದ ತೋಳುಗಳನ್ನು ಪ್ರವೇಶ ಮಾಡ್ತಾ ಇದೆ. ತೋಳುಗಳಿಂದ ನಿಧಾನವಾಗಿ ನಿಮ್ಮ ಪ್ರತಿ ಬೆರಳಿಗೂ ಕೂಡ, ಬೆರಳಿನ ತುದಿಯವರೆಗೂ ಕೂಡ ಆ ಶಕ್ತಿ ಸಂಚಾರವಾಗ್ತಾ ಇದೆ. ಅದನ್ನು ನೀವು ಫೀಲ್ ಮಾಡ್ಕೊಳ್ಳಿ. ಆ ಶಕ್ತಿ ಸಂಚಾರವನ್ನು ಫೀಲ್ ಮಾಡ್ಕೊಳ್ಳಿ. ಈಗ ನಿಮ್ಮ ಇಡೀ ದೇಹ ಹಗುರವಾಗಿದೆ. ಸಂಪೂರ್ಣವಾದ ಬಿಳಿಯದಾದಂತಹ ಅದ್ಭುತವಾದ ಶಕ್ತಿ ನಿಮ್ಮ ಇಡೀ ದೇಹವನ್ನು ಹಗುರ ಮಾಡ್ತಾ ಬರ್ತಾ ಇದೆ, ರಕ್ತ ಸಂಚಾರ ಮಾಡ್ತಾ ಇದೆ, ಹಾಗೆ ಅಲ್ಲಿರ್ತಕ್ಕಂತಹ ನೋವೆಲ್ಲವನ್ನು ತೆಗೆದುಹಾಕ್ತಾ ಚೈತನ್ಯವನ್ನು ತುಂಬ್ತಾ ಇದೆ ಅಂತ ಭಾವಿಸಿ. ಈಗ ನಿಧಾನವಾಗಿ ಆ ಒಂದು ಶಕ್ತಿಯ ಹರಿವು ಕತ್ತಿನ ಭಾಗವನ್ನು ಪ್ರವೇಶ ಮಾಡಿದೆ. ಅಲ್ಲಿರ್ತಕ್ಕಂಥ ಎಲ್ಲ ನರಗಳನ್ನು ಶಕ್ತಿಭರಿತವಾಗಿ ಮಾಡ್ತಾ ಇದೆ, ರಕ್ತ ಸಂಚಾರ ಮಾಡ್ತಾ ಇದೆ ಅಂತ ಭಾವಿಸಿ. ಹಾಗೆ ನಿಧಾನವಾಗಿ ಆ ಶಕ್ತಿಯ ಹರಿವು ನಿಮ್ಮ ಮುಖದ ಭಾಗ, ನಿಮ್ಮ ತಲೆಯ ಭಾಗವನ್ನು ಆವರಿಸಿದೆ. ಪಾದದ ಬೆರಳಿನಿಂದ ಹಿಡಿದು ನಿಮ್ಮ ತಲೆಯ ತುದಿಯವರೆಗೂ ಕೂಡ ಆ ಬಿಳಿಯಾದಂಥ ಶಕ್ತಿ ಸಂಪೂರ್ಣವಾಗಿ ಸಂಚರಿಸ್ತಾ ಇದೆ, ರಕ್ತ ಸಂಚಾರ ಮಾಡ್ತಾ ಇದೆ, ಶಕ್ತಿಯನ್ನು ತುಂಬ್ತಾ ಇದೆ, ಚೈತನ್ಯವನ್ನು ತುಂಬ್ತಾ ಇದೆ, ಹಾಗೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ನೋವುಗಳೆಲ್ಲವನ್ನು ತೆಗೆದುಹಾಕ್ತಾ ಇದೆ. ಈಗ ನಿಮ್ಮ ದೇಹವನ್ನು ಗಮನಿಸ್ತಾ ಬನ್ನಿ. ನಿಮಗೆ ದೇಹವೇ ಇಲ್ಲದಂತೆ ಭಾಸವಾಗ್ತಾ ಇದೆ. ಅಷ್ಟೊಂದು ನಿಮ್ಮ ದೇಹ ಹಗುರವಾಗಿಬಿಟ್ಟಿದೆ. ನಿಮಗೆ ದೇಹನೇ ಇಲ್ಲ ಅಂತ ಭಾಸವಾಗ್ತಾ ಇದೆ. ಕೇವಲ ಉಸಿರಿನ ಮೇಲೆ ಗಮನ ಇದೆ.
ನಿಮ್ಮ ಅಂಗೈಗಳು ಓಪನ್ ಆಗಿದೆ. ಸಂಪೂರ್ಣವಾಗಿ ಯೂನಿವರ್ಸಿಂದ ಬರುವಂತಹ ಪ್ರತಿಯೊಂದು ಶಕ್ತಿಯ ಕಣಗಳು ನಿಮ್ಮ ಅಂಗೈ ಮೂಲಕ ಹಾಯ್ದು ನಿಮ್ಮ ಇಡೀ ದೇಹವನ್ನು, ನಿಮ್ಮ ಮನಸ್ಸನ್ನು ಪ್ರವೇಶ ಮಾಡ್ತಾ ಇದೆ ಅಂತ ಭಾವಿಸಿ. ಸಂಪೂರ್ಣವಾಗಿ ಪೂರ್ವಜರ ಆಶೀರ್ವಾದ, ತಂದೆ ತಾಯಿಯರ ಆಶೀರ್ವಾದ, ಬಂಧು ಬಳಗದ ಆಶೀರ್ವಾದ, ಯೂನಿವರ್ಸ್ನ ಆಶೀರ್ವಾದ ಎಲ್ಲವೂ ಕೂಡ ನಿಮ್ಮ ದೇಹವನ್ನು ಅಂಗೈ ಮೂಲಕ ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಇಡೀ ದೇಹ ಶಕ್ತಿಭರಿತವಾಗ್ತಾ ಇದೆ. ಇಡೀ ದೇಹ ಹಗುರವಾಗಿದೆ, ಭಾರವನ್ನು ಕಳೆದುಕೊಂಡಿದೆ. ಮನಸ್ಸು ಕೂಡ ಹಗುರವಾಗಿದೆ. ಮನಸ್ಸು ಸಂತೋಷದ ತುತ್ತ ತುದಿಯಲ್ಲಿದೆ. ವಿಶ್ರಾಂತಿ. ಈಗ ನಿಧಾನವಾಗಿ ನಿಮ್ಮ ಅನಾಹತ ಚಕ್ರದ ಮೇಲೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಹೃದಯ ಸ್ಥಾನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥಿಸಿಕೊಳ್ಳಿ. ಸಾಕ್ಷಾತ್ ಕುಲದೇವರು, ನಿಮ್ಮ ಇಷ್ಟ ದೇವರು ನಿಮ್ಮ ಕಣ್ಣ ಮುಂದೆ ಇದ್ದಾರೆ. ಮನಸ್ಸಿನಲ್ಲಿಯೇ ನಿಧಾನವಾಗಿ ಪಾದ ಸ್ಪರ್ಶವನ್ನು ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ತೆಗೆದುಕೊಂಡು ನಿಧಾನವಾಗಿ ಕಣ್ಮುಚ್ಚಿಕೊಂಡು ಇಷ್ಟ ದೇವರ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ನಿಧಾನವಾಗಿ ಹೇಳ್ತಾ ಬನ್ನಿ. ಸಂಪೂರ್ಣವಾಗಿ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನನ್ನು, ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ದೇವರಿಗೆ ಹೇಳ್ತಾ ಬನ್ನಿ. ಪ್ರತಿಯೊಂದು ಕೂಡ ಆಲ್ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ದೇವರೇ, ಧನ್ಯವಾದ ದೇವರೇ ಅಂತ ಹೇಳ್ತಾ ಬನ್ನಿ.
ನಿಧಾನವಾಗಿ ನಿಮ್ಮ ಇಷ್ಟ ದೇವರಿಗೆ ಧನ್ಯವಾದವನ್ನು ತಿಳಿಸ್ತಾ ಬನ್ನಿ. ಯೂನಿವರ್ಸಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ. ನಿಮ್ಮ ಹೃದಯದ ಮೇಲೆ ನಿಮ್ಮ ಬಲಹಸ್ತವನ್ನು ಇಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಬನ್ನಿ. ನಮ್ಮ ಪೂರ್ವಜರಿಗೆ ಅವರ ಒಂದು ಆಶೀರ್ವಾದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಅಂತ ಹೇಳಿ. ಜನ್ಮ ಕೊಟ್ಟಿರುವ ತಂದೆ ತಾಯಿಗೆ ಧನ್ಯವಾದವನ್ನು ಹೇಳಿ, ಅವರ ತ್ಯಾಗಕ್ಕೆ ಧನ್ಯವಾದವನ್ನು ಹೇಳಿ. ಅಕ್ಕ ತಂಗಿಯರು, ಅಣ್ಣ ತಮ್ಮಂದರಿಗೆ, ನಮ್ಮ ಕುಟುಂಬದವರಿಗೆ, ನೆರೆಹೊರೆಯವರಿಗೆ, ಸ್ನೇಹಿತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಬನ್ನಿ. ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಪ್ರತಿ ಗುರುಗಳಿಗೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ದಾರಿಯನ್ನು ತೋರಿಸಿರುವಂತಹ ಗುರುಗಳಿಗೆ ಗ್ರ್ಯಾಟಿಟ್ಯೂಡನ್ನು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಅದ್ಭುತವಾದ ಗುರುಗಳನ್ನು ಕೊಟ್ಟಿರೋದಕ್ಕೆ. ನಿಮ್ಮ ಯಜಮಾನರಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅತ್ತೆ ಮಾವನವರಿಗೆ, ನಿಮ್ಮ ಕುಟುಂಬದ ಪ್ರತಿ ಸದಸ್ಯರಿಗೂ ಕೂಡ ಗ್ರ್ಯಾಟಿಟ್ಯೂಡನ್ನು ಹೇಳಿ. ನಿಮ್ಮ ಹತ್ರ ಇರುವಂತಹ ಎಲ್ಲ ಸೌಲಭ್ಯಕ್ಕೂ ಕೂಡ ಗ್ರ್ಯಾಟಿಟ್ಯೂಡ್ ಹೇಳಿ. ನಮ್ಮ ಹತ್ರ ಕಾರ್ ಇದೆ, ಸ್ವಂತ ಮನೆ ಇದೆ, ಅವಶ್ಯಕತೆ ಬಿದ್ದಾಗ ನಮ್ಮ ಸಮಸ್ಯೆಯಲ್ಲಿ ನನಗೆ ಬೇಕಾದಷ್ಟು ಹಣ ಕೂಡ ಇದೆ, ಹಣದ ಸಮಸ್ಯೆ ಕೂಡ ಇಲ್ಲ, ಸಾಕಷ್ಟು ಹಣ ಇದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ. ನಿಮ್ಮಲ್ಲಿರ್ತಕ್ಕಂತಹ ಹಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ. ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಾನು ತುಂಬ ಸುಂದರವಾಗಿದ್ದೇನೆ, ತುಂಬ ಚೆನ್ನಾಗಿದ್ದೇನೆ, ನಾನು ತುಂಬ ಆರೋಗ್ಯವಾಗಿದ್ದೇನೆ, ತುಂಬ ಸಂತೋಷವಾಗಿದ್ದೇನೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನನ್ನ ಕುಟುಂಬ ತುಂಬ ಚೆನ್ನಾಗಿದೆ, ತುಂಬ ಆರೋಗ್ಯವಾಗಿದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ ಹೇಳಿ. ಹೋಪನೋಪನೋ ಪ್ರಾಕ್ಟೀಸ್. ಯಾರಿಗಾದರೂ ಹರ್ಟ್ ಮಾಡಿದರೆ ಅವರಿಗೆ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ನಿಧಾನವಾಗಿ ಹೇಳ್ತಾ ಬನ್ನಿ. 11 ಟೈಮ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಿಮ್ಮ ಮನಸ್ಸಿನಲ್ಲಿ ಹೇಳಿ. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ವಿತ್ ಆಲ್ ದ ಅವೇರ್ನೆಸ್ ನಿಮ್ಮ ಕಣ್ಣು ಹಾಗೂ ಕೆನ್ನೆಯ ಭಾಗದ ಮೇಲೆ ನಿಧಾನವಾಗಿ ಮಸಾಜನ್ನು ಕೊಡಿ 3 ಬಾರಿ. ಎಸ್, ಈಗ ಕಣ್ತೆರೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಅಟೆಂಡ್ ಆಗಿರೋದಕ್ಕೆ. ಡೈಲಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಬರೆಯೋದನ್ನು ಮರೀಲಿಕ್ಕೆ ಹೋಗಬೇಡಿ. 21 ಡೇಸ್ ಆದಮೇಲೆ ಮತ್ತೆ ಬರಿಬೇಕಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ, ಬರಿಬೇಕು.
ಯಾವ ವಿಶ್ ಕಂಪ್ಲೀಟ್ ಆಗಿದೆ ಅದನ್ನು ಬರ್ನ್ ಮಾಡಿ, ಯಾವ ವಿಶ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಧಾನವಾಗಿ ಎಲ್ಲ ಒಂದು ಎನರ್ಜಿಯನ್ನು, ಆ ಒಂದು ಫೀಲನ್ನು ತುಂಬ್ತಾ ನಿಧಾನವಾಗಿ ಬರಿತಾ ಬನ್ನಿ. ಯೂನಿವರ್ಸ್ಗೆ ನೆನಪಿರಲಿ, ಯೂನಿವರ್ಸ್ಗೆ ನಿಮ್ಮ ಎನರ್ಜಿ ಇಂಪಾರ್ಟೆಂಟ್. ನೀವು ಯಾವ ಎನರ್ಜಿಯಲ್ಲಿ ಬರಿತೀರಾ, ಓಕೆ, ಹೇಗೆ ಬರಿತೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆಲ್ರೆಡಿ ಆಗಿದೆ ಅಂತ ಹೇಳಿ ಎನರ್ಜಿಯನ್ನು ಹಾಕಿ ತುಂಬ ಖುಷಿಯಿಂದ ನೀವು ಬರೆದಾಗ ಅದು ಇನ್ನೂ ಬೇಗ ಸಕ್ಸಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮುಂದುವರಿಸ್ತಾ ಬನ್ನಿ, ಯಾವುದಾಗಿದೆ ಅದನ್ನು ಬರ್ನ್ ಮಾಡ್ತಾ ಬನ್ನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.